Hello and welcome. You're watching The Big Bang with me, Vijay. First up, the 2011 KPSC candidates were expecting things to work in their favor, but the cabinet decision has come as a rude awakening. This is how 2011 KPSC aspirants reacted after the cabinet decided to nullify the 2011 examination results. In an all-important cabinet meet held today, which was chaired by the Chief Minister, the CID investigation report was accepted. The cabinet has decided to nullify the examination results. 2011 aspirants break down. The candidates who have been protesting over the injustice meted out to them broke down after hearing the cabinet decision. All hell broke loose soon after the cabinet decision was taken. Loud protests. Clash with the police. Suicide attempts. The peaceful protest turned chaotic. Many aspirants reacted sharply to the cabinet decision and chided the Chief Minister for having taken an anti-people decision. ಕಷ್ಟಪಟ್ಟೋದಿದೆ ಸರ್. ನಾನು 8 ವರ್ಷದಿಂದ ಕಷ್ಟಪಟ್ಟೋದಿದೆ. ತಹಶೀಲ್ದಾರ್ ಆಗಿದೆ. ನಾನು ಯಾರೋ 4 ಜನ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಇವತ್ತು ನಮ್ಮ ನೇಮಕಾತಿ ಆದೇಶ ರದ್ದು ಮಾಡಿದ್ದಾರೆ ಸರ್. ನಾನು ಮತ್ತೆ ಊರಲ್ಲಿ ರಾಜೀನಾಮೆ ಮಾಡಬೇಕು ಸರ್. ನಾನು KS ಓದಿದ್ರೆ ಎಷ್ಟು ಕಷ್ಟ ಅಂತ CM ಗೊತ್ತಾ ಸರ್? CM ತಾಕತ್ತಿದ್ರೆ ಕೂತ್ಕೊಂಡು KS ಓದಿ ಸರ್ ನೋವೆಷ್ಟು ಅಂತ ಗೊತ್ತಾಗುತ್ತೆ. ನಮ್ಮಂತ ನಿಷ್ಠಾವಂತ ಸ್ಟೂಡೆಂಟ್ಗಳನ್ನ ಈ ತರ ಬಲಿಪಶು ಮಾಡೋದು ತಪ್ಪಿಲ್ಲ. ಮಗ ಮರಳು ದಂಧೆ ಮಾಡ್ಕೊಂಡು ಜೀವನ ಮಾಡ್ತಾವನೆ. ನಾವು ಕಷ್ಟಪಟ್ಟು ನಾವು ರೈತನ ಮಗ, ನಮ್ಮ ಅಪ್ಪ ಕೂಲಿ ಮಾಡ್ಕೊಂಡು ರೈತರು ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇವತ್ತು PDS ಗ್ರೈನ್ ತಗೊಂಡು ನಾವು ಜೀವನ ಮಾಡ್ತಾ ಇದೀವಿ. 2008ರಲ್ಲಿ ನಾನು IAS ಎಕ್ಸಾಮ್ ನ ಪಾಸ್ ಮಾಡಿದ್ದೆ. ಹೋಗಿದ್ದೆ ಫಸ್ಟ್ ಅಟೆಂಪ್ಟ್. ನಾನು ಇಂಟರ್ವ್ಯೂ ಹೋಗಿದ್ದೀನಿ. 2012ರಲ್ಲಿ ಇಂಟರ್ವ್ಯೂ ಹೋಗಿದ್ದೀನಿ. KPSC 2ನೇ ಅಟೆಂಪ್ಟ್ ಇದು. ನನ್ನ ಕ್ಯಾಟಗರಿಯಲ್ಲಿ ನಾನೇ ಫಸ್ಟ್ ರ್ಯಾಂಕು. ನಾನು 22nd ಓವರ್ 22nd ರ್ಯಾಂಕು. ನಾನೊಬ್ಬ ರೈತನ ಮಗ. ನಮ್ಮ ತಂದೆ ಕ್ಯಾನ್ಸರ್ ಪೇಷಂಟ್. ನಮ್ಮ ತಾಯಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಂದ ಬಳಲ್ತವ್ರೆ. ನಮ್ಗೆ ಇರಕ್ ಮನೇಲಿ ಇವತ್ತು ಕರೆಂಟ್ ಇಲ್ಲ. ಊರಿಗೆ ಹೋದ್ರೆ ನಾನು ಇರಕ್ಕಾಗಲ್ಲ. ಅಲ್ಲಿ ಒಂದು ದಿವಸ ಇರಕ್ಕಾಗಲ್ಲ. ಆ ಯೋಚನೆಯಿಂದ ನಾನು ಈಚೆ ಬಂದ್ಬಿಡ್ತಾ ಇದ್ದೀನಿ. ಇವತ್ತು ಸಿದ್ದರಾಮಯ್ಯನವರು ಏಕಾಏಕಿ ಎಲ್ಲಾ ನಡೆದ್ಬಿಟ್ಟಿದೆ. ಭ್ರಷ್ಟಾಚಾರ. ಇವ್ರ ಸರ್ಕಾರದಲ್ಲಿ ಎಷ್ಟು ಜನ ಭ್ರಷ್ಟಾಚಾರ ಮಾಡೋರು ಲೆಕ್ಕನೇ ಇಲ್ಲ. ಆದ್ರೆ ಇವ್ರು ರಿಸೈನ್ ಮಾಡ್ತಾ ಇಲ್ಲ. ಇವರು ಚೀಫ್ ಮಿನಿಸ್ಟರ್ ಅವರೇ ಇವ್ರ ನೈತಿಕ ಹೊಣೆ ಹೊತ್ತು ರಿಸೈನ್ ಮಾಡ್ಲಿ. 585 ಎಕರೆ ಡಿನೋಟಿಫಿಕೇಶನ್ ಮಾಡಿ 1,000 ಕೋಟಿ ಕಿಕ್ ಬ್ಯಾಕ್ಸ್ ತಗೊಂಡವ್ರೆ. CBI ತನಿಖೆ ಕೊಡ್ಲಿ, ನೋಡೋಣ ಇವ್ರಿಗೆ ಕೆಪಾಸಿಟಿ. ನಮ್ದು CBI ತನಿಖೆ ಕೊಡ್ಲಿ, ಇವ್ರದ್ದು CBI ತನಿಖೆ ಕೊಡ್ಲಿ. ಯಾರು ಕ್ಲೀನ್ ಹ್ಯಾಂಡ್ ಅಂತ ಗೊತ್ತಾಯ್ತದೆ. ಯಾವ್ದೋ ಒಂದು ರಾಜಕೀಯ ದುರುದ್ದೇಶದಿಂದ ಈ ತರ ನಮ್ಮಂತ ಅಮಾಯಕ ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡೋದು ಇಷ್ಟು ತರಲ್ಲ ಅಂತ ನಾನು ಈ ಮಾಧ್ಯಮಗಳ ಮುಂದೆ ಕೇಳ್ಕೊಂತಾ ಇದ್ದೀನಿ. Speaking soon after the cabinet decision, the Council for Protesters expressed severe dissent over the decision. He stated that at the moment, none of them were in a state to decide the future course of action. ನನಗೂ ಕೂಡ ನೋಡಿ, ನಾನು ಇನ್ನೂ ಆಘಾತವಾಗಿದೆ. ಈ ಆಘಾತದಿಂದ ಹೊರಗಡೆ ಬರಕ್ಕಾಗಿಲ್ಲ. ಯಾಕಂದ್ರೆ ಯಾವುದೇ ಒಂದು ಜನಪರ ಸರ್ಕಾರದಲ್ಲಿ ಈ ತರ ಡಿಸಿಷನ್ ತಗೊಳುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಇದಿ ಅಮೀನು, ಕೊಮೇನಿ ಅಥವಾ ಹಿಟ್ಲರ್ ಸರ್ಕಾರದಲ್ಲೂ ಕೂಡ ಈ ತರದ ತಗೊಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕಿಂತಲೂ ವರಸ್ಟ್ ಆಗಿ ನಡ್ಕೊಂಡಿರೋದ್ರಿಂದಾಗಿ ನಾ ಆಘಾತದಿಂದ ಮೊದಲು ಹೊರಗಡೆ ಬರ್ತೀವಿ. ಆಮೇಲೆ ಇಲ್ಲಿ ಏನಾಗಿದೆ, ಏನ್ ಮಾಡಬೇಕಾಗಿದೆ, ನಾವು ಕಾನೂನು ಹೋರಾಟ ತಗೋಬೇಕಾಗತ್ತಾ, ನೈತಿಕವಾದ ಹೋರಾಟ ತಗೋಬೇಕಾಗತ್ತಾ, ಈ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಪ್ರಗತಿಪರರ, ಎಲ್ಲಾ ಮಾನವತೆವಾದಿಗಳ ಹೋರಾಟವನ್ನು ತಗೊಂಡು ನಾವು ಹೋರಾಟ ಮುಂದುವರಿಸಬೇಕಾಗತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. When asked if he would meet the Chief Minister and talk to him about the cabinet decision, he stated that he would definitely meet him. He also made it a point to state that he had previously refused to meet the Chief Minister since he had misbehaved with the parents of the candidates.
ನಾನು ಇವರ ವಕೀಲನಾಗಿರೋದ್ರಿಂದ ನಾನೀಗ ಅವ್ರನ್ನ ಭೇಟಿ ಮಾಡಿ ಮನವೊಲಿಸುವಂತ ಅವಕಾಶ ನಾನು ಮಾಡಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಲೀಗಲಿ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು. ಆಮೇಲೆ ಎರಡನೇದಾಗಿ ಈ ಮಕ್ಕಳ ಪೇರೆಂಟ್ಸ್ 70-80 ವರ್ಷ ವಯಸ್ಸಿನವರು ಸಿದ್ದರಾಮಯ್ಯನವ್ರ ಹತ್ರಕ್ಕೆ ಹೋದಾಗ ಅವ್ರು ಬಿಹೇವ್ ಮಾಡಿರೋ ರೀತಿ ನೋಡ್ಬಿಟ್ಟು ನನಗೆ ಹೋಗ್ಬೇಕು ಅನ್ನಿಸ್ಲಿಲ್ಲ ಅವ್ರ ಹತ್ರಕ್ಕೆ. ಇದನ್ನ ಅವ್ರು ಕೇಳಿಸ್ಕೊಳ್ಳೋ ಹಂಗಿದ್ರೆ ಈಗಲೂ ಹೋಗಿ ಹೇಳಲಿಕ್ಕೆ ರೆಡಿ ಆಗಿದ್ದೀನಿ. ನನಗೇನು ಈಗೋ ಇಲ್ಲ, ನನಗೆ ಯಾವ ರೀತಿಯ ಸಮಸ್ಯೆನೂ ಇಲ್ಲ. ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾದ ಮಾಹಿತಿ ಖಂಡಿತ ಒನ್ ಸೈಡ್ ಮಾಹಿತಿ ಒಂದ್ ಕಡೆ ಕೇಳಿಸ್ಕೊಂಡಿದ್ದಾರೆ. ಯಾರ್ದೋ ಅವ್ರ ಜೊತೆಯಲ್ಲಿರೋರ್ದು ಯಾರ್ದೋ KPSC ನಲ್ಲಿ ಕೆಲಸ ಆಗಿಲ್ವೋ ಏನೋ ಗೊತ್ತಿಲ್ಲ, ಅವ್ರನ್ನ ಕೇಳಿಸ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಈ ಇಷ್ಟು ಜನ ಮಕ್ಕಳನ್ನ ಒಂದು ಸಾರಿ ಕೇಳಿಸ್ಕೊಂಡಿದ್ದಿದ್ರೆ ಅವ್ರು ಬಹುಶಃ ಇಂಥ ಡಿಸಿಷನ್ ತಗೊಳ್ತಾ ಇರ್ಲಿಲ್ಲ. ಅವ್ರ ಮೇಲೆ ಕೇಳಿಸ್ಕೊಂಡ ಮೇಲೆ ಇದೇ ಡಿಸಿಷನ್ ತಗೊಂಡಿದ್ರು ಕೂಡ ನಮ್ಗೆ ಬೇಸರ ಆಗ್ತಾ ಇರ್ಲಿಲ್ಲ. ಕೇಳಿಸ್ಕೊಳ್ಳೋದೇನೆ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಅದು ಪೂರ್ವಗ್ರಹ ಪೀಡಿತವಾದಂತಹ ಡಿಸಿಷನ್ ಅಂತ ಅನಿಸ್ತಾ ಇದೆ. ಇದು ಜನವಿರೋಧಿ, ಜೀವ ವಿರೋಧಿ ಆದಂತಹ ಒಂದು ನಿಲುವು ಅಂತ ನನಗೆ ಅನಿಸ್ತಾ ಇದೆ. The advocate also stated that the Chief Minister would not have taken such a decision had he spoken to the candidates. ಅದ್ ನಾನು ಹಿಂಗೆ ಹೇಳಿ, ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಒಬ್ಬ ರಾಜ ಅಥವಾ ಒಬ್ಬ ತಂದೆ ಸ್ಥಾನದಲ್ಲಿ, ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳಿಸ್ಕೋಬೇಕಾಗಿತ್ತು. ಮಕ್ಕಳ ಪ್ರಜೆಗಳ ಇದನ್ನ ಕೇಳಿಸ್ಕೋಬೇಕಾಗಿತ್ತು. ಅವ್ರು ಹೇಳೋಕ್ ಮುಂಚೆನೆ ಪ್ರಿಜಿಡಿಸ್ ಆಗಬಾರದು, ಓಪನ್ ಮೈಂಡ್ ಇಟ್ಕೋಬೇಕು. ಕ್ಲೋಸ್ಡ್ ಮೈಂಡ್ ಅಲ್ಲಿ ಮಾತಾಡಿದ್ರೆ ಏನು ಮಾಡಕ್ಕಾಗಲ್ಲ. ಯಾರನ್ನೋ ಕೇಳಿಸ್ಕೊಂಡಿರ್ಬೋದು, ಅವ್ರ ಹತ್ತಿರದವ್ರನ್ನ ಕೇಳಿಸ್ಕೊಂಡಿರ್ಬೋದು. ಈ ಬೀದಿಯಲ್ಲಿರುವಂತಹ ಮಕ್ಕಳು ಬೀದಿಯಲ್ಲಿ ಓದಿದ್ರ ಎಷ್ಟೋ ಜನ ಲೈಟ್ ಕಂಬದ ಬೆಳಕಲ್ಲಿ ಓದಿರುವಂತವ್ರ ಆ ಮಕ್ಕಳನ್ನು ಕೇಳಿಸ್ಕೋಬೇಕಾಗಿತ್ತು. ಕೇಳಿಸ್ಕೊಂಡು ಒಂದು ಡಿಸಿಷನ್ ತಗೊಂಡಿದ್ದಿದ್ರೆ ನಿಜವಾಗ್ಲೂ ಕೂಡ ಅವ್ರು ಒಪ್ಕೋಬಹುದಾಗಿತ್ತು. Government justifies the decision. Law Minister TB Jayachandra justified the decision in a presser held at Vidhan Sauda. He stated that the government was not left with an option since the KPSC had itself turned down the proposal to reevaluate the answer scripts and conduct re-interview. KPSCಗೆ ಏನಂತ ಆಪ್ಷನ್ ಕೊಟ್ವಿ ಅಂತ ಹೇಳಿದ್ರೆ, ನೀವು ರಿವ್ಯಾಲ್ಯೂಯೇಷನ್ ಮಾಡಿ ರೀಇಂಟರ್ವ್ಯೂ ಮಾಡಿ ಅಂತಕ್ಕಂಥ ಆಪ್ಷನ್ ಕೊಟ್ವಿ. ಆಗ KPSCನವರು ರಿಜೆಕ್ಟ್ ಮಾಡಿದ್ರು. ನಾವು ರಿವ್ಯಾಲ್ಯೂಯೇಷನ್ನು ಮಾಡಲ್ಲ, ರೀಇಂಟರ್ವ್ಯೂನು ಮಾಡಲ್ಲ, ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ನಮಗೆ ಪರಮೋಚ್ಚ ಅಧಿಕಾರ, ಅದನ್ನು ನೀವು ಸರ್ಕಾರದ ಹೇಳಿದ್ದನ್ನು ಕೇಳಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ನಮಗೆ ರಿಪ್ಲೈ ಮಾಡಿದರು. ಭ್ರಷ್ಟಾಚಾರ ಅಂತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಖಚಿತಪಡಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಮತ್ತೆ ಅದನ್ನು ಆ ಲಿಸ್ಟನ್ನು ಒಪ್ಪತಕ್ಕಂಥದ್ದು ಕಷ್ಟ ಆಯಿತು. ಆ ಕಾರಣಕ್ಕೋಸ್ಕರ ಅದನ್ನು ರಿಜೆಕ್ಟ್ ಮಾಡೋದು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ. ರಿಜೆಕ್ಟ್ ಮಾಡಿ ನಾವು ಅಂತಿಮವಾಗಿ ನಮ್ಮ ನೋಟಿಫಿಕೇಷನ್ ಏನಿತ್ತು 362 ಜನದ ನೋಟಿಫಿಕೇಷನ್ ಇತ್ತು, ಅದನ್ನು ವಿತ್ಡ್ರಾ ಮಾಡಿ ಇವತ್ತು ಆ್ಯಸ್ ಆನ್ ಟುಡೇ ಇರ್ತಕ್ಕಂಥ ಎಲ್ಲ ಇವತ್ತು ವೇಕೆನ್ಸೀಸನ್ನು ಎಲ್ಲ ಸೇರಿಸಿ ಈಗ ಅವರು ಯಾರು 1 ಲಕ್ಷ ಜನ ಯಾರು ಅಪಿಯರ್ ಆಗಿ ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಮತ್ತೆ ಒಂದು ಪರೀಕ್ಷೆಯನ್ನು ಮಾಡತಕ್ಕಂಥದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇದ್ದೇವೆ. The cabinet decision has come as a rude shock to all the aspirants who have been waiting for a solution for the last 3 years. The posting of these candidates was withheld after an expose by News 9 which brought to light the irregularities involved in KPSC examination and selection process. With the cabinet taking such an unexpected and rude decision, it now remains to be seen what will be the future course of action of the protesters and the state government. Anand Burli for News 9, Bengaluru. And in what comes as a political twist to the KPSC scam, HDK has slammed the government for its decision. HD Kumaraswamy has demanded that Siddaramaiah and company roll back the cabinet decision by tomorrow morning. He also stated that he would go on a hunger strike. Well, moving on, you have heard of stories in which people have gotten their lovers killed. You would have even heard of extramarital affairs and hubbies being murdered by paramours. But here is a love story that went dramatically wrong, to say the least. So what is it? Well, take a look. Well, this girl on the screens is studying in 7th standard. Her father worked hard to pay her school fee. He expected her to study religiously and chalk out a bright future. But instead, something else happened. We certainly don't know if it's infatuation or not, but the point is, she fell in love with a man twice her age, and he was Sadiq. At this juncture, we have to introduce another person to you. Meet Riaz Khan.
He is the girl's father. Well, the affair went on for a long time, and naturally the girl's father was incensed with it. So he kept telling his daughter and Sadiq to drop their love affair. He also told his daughter to concentrate on her studies rather than losing her way. But the daughter and her lover paid little heed to Riaz Khan. So, Riaz Khan even shifted his residence. ಪ್ರಜಾವಾಣಿ ಲೇಔಟ್ ಇಲ್ಲಿ 3-3.5 ತಿಂಗಳಿಂದ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ. ಆಕ್ಚುಲಿ ಅವರು ಫಸ್ಟ್ ಇದ್ದಿದ್ದು ಸಿದ್ದಾಪುರನಲ್ಲಿ ಇದ್ದಿದ್ದಾಗ ಅಲ್ಲಿ ಒಂದು ಅವ್ರ ಮಗಳು ಇನ್ನೊಂದು ಹುಡುಗ ಪ್ರೀತಿ ಆಗಿದೆ. ಅಲ್ಲಿಂದ ಅವ್ರು ಸಿದ್ದಾಪುರಿಂದ ಅವ್ರು ರಿಯಾಜ್ ಖಾನ್ ಅವರು ಇಲ್ಲಿ ಬಂದಿದ್ದಾರೆ. ಆ ಹುಡುಗ ಇಲ್ಲಿ 2-3 ಸಲ ಬಂದಾಗ ಅವ್ರ ಅಪ್ಪ ವಾರ್ನ್ ಮಾಡಿದಾರಂತೆ, ಇಲ್ಲಿ ಬರಬೇಡಪ್ಪ, ನಾವು ಮನೆ ಚೇಂಜ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತ. Yes, this was what precisely happened. In spite of repeated requests by the father, there was no end to the love affair. In fact, Sadiq even went to the extent of running away with the girl. ನಮ್ಮ ರಂಜಾನ್ ಹಬ್ಬ ಆಗಿದ್ದ ಮಾರನೇ ದಿವಸ 2ನೇ ದಿವಸ ಆ ಹುಡುಗ ಬಂದ್ಬಿಟ್ಟು ಅವರು ರಿಯಾಜ್ ಖಾನ್ ಅವ್ರ ಮಗಳಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಅದರಿಂದ ಸಿಕ್ಲಿಲ್ಲ, ಹುಡುಕ್ಲಾಡ್ತಾ ಇದ್ರು ರಿಯಾಜ್ ಖಾನ್ ಅವರು ಹುಡುಕ್ಲಾಡ್ತಾ ಇದ್ರು. ನಿನ್ನೆ ನೈಟ್ ಏನೋ ಸಿಕ್ಕಿದಾರಂತೆ ಫೋನಿಂದ. Riaz got a call from none other than Sadiq himself, so he went to see them. But here is a twist in the story. Though Riaz was relieved that he would get to see his daughter, he had other intentions. When he met them this morning, he attacked Sadiq and slit his throat. Yes, after slitting his throat, he carried the corpse in a sack and went straight to the police station. There, he surrendered before them. The KR Puram police station witnessed one of the most gory incidents when a man earlier this morning came into the police station on his Activa, drove right into the police station with a gunny bag placed right in the front, approached one of the constables here and told him that he has killed a man. This was one of the most shocking revelations to all the police constables and the people stationed inside. Now, to narrate what exactly happened, now this person who has been identified as Riaz had filed a police complaint about a couple of days ago about his daughter who had gone missing. Now, this person that he has murdered was brought on this particular bike. The person, the deceased, has been identified as Sadiq, who's about 25 years old, was placed in the front of this particular bike in a gunny bag and brought to the police station. The gunny bag was tied after his throat was slit and he was brutally murdered. The bike number KA03EL3421. Now, the incident took place on Banargata Road near Siddhapura. That's where he was murdered and then brought to this particular police station. The police are right now looking at all the aspects. They are investigating the spot of the crime and looking at why exactly this crime was committed. One of the most shocking things is the fact that he himself surrendered to the police, claiming that he has murdered this man. And the police will be looking at all aspects of investigations and trying to reach the conclusion of this particular case. In fact, it is also said that another friend of Sadiq's who was present there was also attacked. ಅವರು ಹುಡುಗ ಅಂತ ಗೊತ್ತಾಯ್ತದ, ಹುಡುಗನೇ ಫೋನ್ ಮಾಡಿದೀವಿ, ಅವ್ರ ಫ್ರೆಂಡ್ಗೆ ಒಬ್ಬಂಗೆ ಹೊಡೆದಿದಾರಂತೆ. 5 ದಿವಸ ಆಯ್ತು ನಾನು ಊಟ ಮಾಡಿ ಸರ್, ನನ್ನ ಮಗ ಎಲ್ಲಿದ್ದಾರಂತ ನನಗೆ ಗೊತ್ತಿಲ್ಲ. 5 ದಿವಸ ಆಯ್ತು ಊಟ ಮಾಡಿ, ನನಗೆ ಗೊತ್ತಾಗುವಾಗಿಲ್ಲ, ಊಟ ಮಾಡಿಲ್ಲ ಸರ್. ನನ್ನ ಮಗನ ಏನ್ ಮಾಡ್ಬಿಟ್ಟಿದ್ದಾರೋ ಏನ್ ಮಾಡಿದ್ದಾರೋ. ಆ ಸಲೀಂ ನನ್ನ ಮಗನೂ ಸೇರಿದ್ರು. Well, it is indeed sad that such gory incidents happen. Only if the girl and her lover had paid heed to the father's advice, probably things would have been much more sane. Deepak, News 9, Bengaluru. The Lokayukta went on a raiding spree across the state today. In Bengaluru, the raids were headed by Lokayukta SP Mahesh. Their first target was a State Crime Records Bureau Inspector Srinivas Reddy, a resident of HSR layout. They also raided Srinivas Reddy's brother Tippaya's house. Officials seized various documents and will carry out investigations. The Lokayukta officials